ಹೆಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ಮತ್ತು ಸೊಪ್ಪಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ, ಸೊಪ್ಪಿನ ಸಾರು. ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ತಡ್ನಿಕಾಳು ಮತ್ತು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಇದೆ. ಹಾಕ್ಕೊಂಡು ನೀರು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಫಸ್ಟೇ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 4ರಿಂದ 5 ವಿಷಲ್ ತಗೊಂಡಿದ್ದೀನಿ. ಯಾಕಂದರೆ ಇದು ನಾಟಿ ತಡ್ನಿಕಾಳು ಬೇಗ ಬೇಯಲ್ಲ. ಇದು ಫಾರಮ್ ಬರುತ್ತೆ ನೋಡಿ, ವೈಟ್ ಕಲರು, ಅದಾದರೆ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಬಟ್ ಇದು ರೆಡ್ ಕಲರ್ ತಡ್ನಿಕಾಳು ಬರುತ್ತಲ್ವ, ಅದು ಸ್ವಲ್ಪ ಲೇಟೇ. ಅದಕ್ಕೆ ನಾನು 5 ವಿಷಲ್ ತಗೊಂಡಿದ್ದೀನಿ. ಹೆಸರು ಕಾಳು ಬೇಗನೆ ಸಾಫ್ಟ್ ಆಗುತ್ತೆ, ಬಟ್ ತಡ್ನಿಕಾಳು ಇರೋದು ಸ್ವಲ್ಪ ಲೇಟು. ಅದಕ್ಕೆ ವೈಟ್ ಕಲರ್ ಇರುತ್ತಲ್ಲ, ಅದು ಬೇಗ ಆಗುತ್ತೆ. ಅದು ತಗೊಂಡ್ರೆ ನೀವು ಅಷ್ಟೊಂದು ವಿಷಲ್ ತಗೊಳ್ಳೋಕೆ ಹೋಗಬೇಡಿ, ಒಂದು 3 ತಗೊಳ್ಳಿ ಸಾಕು. ನೆಕ್ಸ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಚೆನ್ನಾಗಿ ಅದು ಬಾಯ್ಲ್ ಆಗಾಗ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸೊಪ್ಪು ತಗೊಂಡಿದ್ದೀನಿ ನೋಡಿ, ಚೂಡಿ ಸೊಪ್ಪು, ಕೀರೆ ಸೊಪ್ಪು, ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ ನೋಡಿ. ತಗೊಂಡು ಚೆನ್ನಾಗಿ ಈ ಥರ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೆ, ಈ ಥರ ಹಾಕ್ಕೊಂಡಿದ್ದೀನಿ ಫುಲ್ ಸೊಪ್ಪು. ನೆಕ್ಸ್ಟ್ ಒಂದು 4 ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. 4 ಟೊಮಾಟೊ ಹಣ್ಣು ತೊಗೊಂಡು ಅದು ಸಹ ಅದ್ರ ಮೇಲೆ ಹಾಕ್ಕೊತಿದ್ದೀನಿ, ಒಳಗಡೆ ಎಲ್ಲ ಮೇಲೇ ಹಾಕ್ಕೊಂಡು. ಒಂದು 6 ಮೆಣಸಿನ್ಕಾಯಿ ಸಹ ಜೊತೆನೇ ಹಾಕ್ಕೊತೀನಿ. ಅದ್ರ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿಲ್ಲ, ಹಾಗೆಯೇ ಸುಮ್ಮನೆ ಕುಕ್ಕರ್ ಲಿಡ್ನ ಮೇಲ್ಗಡೆ ಇಡ್ತಿರೋದು. ಚೆನ್ನಾಗಿ ನೋಡಿ, ಸ್ವಲ್ಪ ಸೊಪ್ಪು ಹಾಕಿದಾಗ ಮೇಲ್ಗಡೆ ಫುಲ್ ಕುಕ್ಕರ್ ಮೇಲ್ಗಡೆ ಥರ ಕಾಣಿಸ್ತಿತ್ತು. ಸೌಟಲ್ಲಿ ತಿರುಗ್ಸೋಕ್ಕೆ ಅಲ್ಲಿ ಜಾಗ ಇರಲಿಲ್ಲ ನೋಡಿ. ಈಗ ಹಾಗೇ ಬಿಟ್ಟರೆ ಅದೇ ತುಂಬ ಫ್ರೀ ಆಗುತ್ತೆ, ತುಂಬ ಈಸಿಯಾಗಿ ತಿರುಗಿಸ್ಕೊಬೋದು ಆಮೇಲೆ ಸೌಟಿಂದ ನೋಡಿ. ಇದು ಮತ್ತೆ ನಾನು ಏನು ಮಾಡ್ತೀನಿ, ಬಾಯ್ಲಾಗ ಹಾಗೇ ಮತ್ತೆ ಕುಕ್ಕರ್ ಮುಚ್ಚಳನ ಹಾಗೆ ಸುಮ್ಮನೆ ಮುಚ್ತೀನಿ ಮೇಲ್ಗಡೆ ನೋಡಿ. ನೆಕ್ಸ್ಟ್ ಈ ಥರ ಬಾಯ್ಲ್ ಆಗಿದೆ. ಟೊಮಾಟೊ ಹಣ್ಣು ಸಹ ಬಾಯ್ಲ್ ಆಗಿದೆ, ಸೊಪ್ಪು ಸಹ ಆಗಿದೆ. ನಾನು ಟೊಮಾಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಒಂದು ಪ್ಲೇಟಲ್ಲಿ ತೆಕ್ಕೊತೀನಿ ಬೇರೆ ನೋಡಿ. ಫುಲ್ ತೆಕ್ಕೊತೀನಿ ಮೆಣಸಿನ್ಕಾಯಿ ಮತ್ತು ಟೊಮಾಟೊ ಹಣ್ಣು. ಸೊಪ್ಪು ಚೆನ್ನಾಗಿ ಬೆಂದಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ ಇವಾಗಲೇ ನೋಡಿ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಅದು ಬೇರೆ ಟೊಮಾಟೊ ಎಲ್ಲ ತೆಗೆದಿಟ್ಕೊಂಡಿದ್ನಲ್ವ, ಆ ಟೊಮಾಟೊ ಹಣ್ಣನ್ನ ಸಿಪ್ಪೆ ತೆಕ್ಕೋಬೇಕು. ತೆಗೆದು ಸಿಪ್ಪೆ ನಮಗೆ ಬೇಡ, ಯೂಸಿಗೆ ಏನಿಲ್ಲ, ಅದು ಬಿಸಾಕ್ಬಿಟ್ಟು ಬರೀ ಟೊಮಾಟೊ ಹಣ್ಣು ಮಾತ್ರ ಯೂಸ್ ಮಾಡ್ಕೋಬೇಕು. ಹಾಗೆಯೇ ನಾನೆಲ್ಲ ಟೊಮಾಟೊ ಹಣ್ಣು ಸಿಪ್ಪೆ ತೆಗೆದುಬಿಡ್ತೀನಿ ನೋಡಿ. ಫುಲ್ ತೆಗ್ದಾಗಿದೆ. ಈ ಪ್ಲೇಟ್ನ ಸೈಡಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಆ ಸೊಪ್ಪನ್ನ ಈ ಥರ ಬಸ್ಕೋಬೇಕು. ಸೊಪ್ಪು ಬೇರೆ ನೀರು ಬೇರೆ ಮಾಡ್ಕೋಬೇಕು ನಾವು. ತುಂಬ ಹೆಲ್ದಿಯಾಗಿರೋ ರೆಸಿಪಿ ಇದು, ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿನೂ ಆಗಿರುತ್ತೆ. ಒಂದ್ಸಲ ತಿಂದರೆ ನೀವು ಪುನಃ ಟ್ರೈ ಮಾಡ್ತಾನೆ ಇರ್ತೀರ. ಎಲ್ಲರಿಗೂ ಸಾಮಾನ್ಯ ಬರುತ್ತೆ, ಎಷ್ಟೋ ಜನ ಮಾಡ್ತೀರಾ, ಬಟ್ ಎಲ್ಲರದ್ದು ಒಂದೊಂದು ಥರ ಬೇರೆ ಬೇರೆ ರೀತಿ ಇರುತ್ತೆ. ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ ನಾವು ಸೊಪ್ಪು ಮತ್ತು ಕಾಳಿನ ಸಾಂಬಾರು ಇದೆ ಅಲ್ವಾ, ಅದಕ್ಕೆ ಮಸಾಲೆ ಏನೇನು ಬೇಕು ರೆಡಿ ಮಾಡ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು, ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಸೊಪ್ಪು ಹಾಕ್ಕೊಂಡು ಮತ್ತೆ ತಿರುಗಿಸ್ಕೋಬೇಕು ಚೆನ್ನಾಗಿ. ತಿರುಗಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಕಾಳು ಮೆಣಸು ಹಾಕ್ಕೊತೀನಿ ಸ್ವಲ್ಪ. ಹಾಕ್ಕೊಂಡು ಕಾಳು ಮೆಣಸು, ಕರಿಮೆಣಸು ಎಲ್ಲ ಊರಲ್ಲೂ ಒಂದೊಂದು ರೀತಿ ಹೇಳ್ತಾರಲ್ವ, ಹಾಕ್ಕೊಂಡು ನೆಕ್ಸ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಸೌಟಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಆದರೆ ಬೇಗ ಸೀದೋಗುತ್ತೆ. ನೆಕ್ಸ್ಟು ಹುಣಸೆಹಣ್ಣು ಸಹ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನೋಡಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ತೊಗೋಬೇಕು ಹುಣಸೆಹಣ್ಣು ಸಹ ಹಾಕ್ಕೊಂಡು. ನೆಕ್ಸ್ಟ್ ಆ ಟೊಮಾಟೊ ಹಣ್ಣು ಏನು ನಾವು ಸಿಪ್ಪೆಲ್ಲ ತೆಗೆದಿದ್ದೋ ಅದು ಸಹ ಇದರೊಳಗಡೆ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಕೊತಿರೋದು ನಾನು. ಮತ್ತು ಮೆಣಸಿನ್ಕಾಯಿನೂ ಅದ್ರ ಜೊತೆನೇ ಹಾಕ್ಕೊತೀನಿ, ಬಾಯ್ಲ್ ಮಾಡಿರೋ ಮೆಣಸಿನ್ಕಾಯಿನ. ನೆಕ್ಸ್ಟ್ ಆ ಮಸಾಲೆ ಎಲ್ಲ ಒಂದು ಜಾರಿಗೆ ಹಾಕ್ಕೊಂಡು, ಒಂದು ದೊಡ್ಡದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ದೇನೆ ಹಾಗೇ ಕುಕ್ಕರ್ ಲಿಡ್ನ ಜಾರ್ ಲಿಡ್ನ ಕ್ಲೋಸ್ ಮಾಡಿ
ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಆಗಿದೆ ಇದು. ಆ ನೀರೊಳಗಡೆ ಸೊಪ್ಪು ಮತ್ತು ಕಾಳಿನ ನೀರು ತೆಗೆದಿದ್ದಲ್ವ ನಾವು, ಆ ನೀರೊಳಗಡೆ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಏನು ವೇಸ್ಟ್ ಮಾಡ್ದೇನೆ ಜಾರ್ ಒಳಗಡೆ ಅದೇ ಸಾಂಬಾರು ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದೇನು ನಾವು ಸಾಂಬಾರೇನು ಬಾಯ್ಲ್ ಮಾಡೋಂಗಿಲ್ಲ ಮತ್ತು ಬೇಯಿಸೋಂಗಿಲ್ಲ. ನೆಕ್ಸ್ಟ್ ಮತ್ತು ಸೊಪ್ಪು ಬಾಯ್ಲ್ ಮಾಡಿದ್ವಲ್ಲ, ಆ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ಮತ್ತು ನಮ್ಮ ಮಂಡ್ಯ ಸ್ಟೈಲಿನ ಉಪ್ಸಾರು ರೆಡಿ. ತುಂಬ ಈಸಿ, ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿ. ನೆಕ್ಸ್ಟ್ ಇಲ್ಲಿ ನಾನು ಸೊಪ್ಪಿನ ಒಗ್ಗರಣೆಗೆ ಏನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ ಬನ್ನಿ. 2 ಮೆಣಸಿನ್ಕಾಯಿನ ಈ ಥರ ಅರ್ಧ ಭಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ನೋಡಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ. ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ದಂಟಿನ ಸಮೇತನೇ ಹಾಕ್ಕೊಂಡು ಸಣ್ಣ ಜಾರಿನ ಲಿಡ್ ಕ್ಲೋಸ್ ಮಾಡಿ ಹಾಗೆಯೇ ಸ್ವಲ್ಪ 2 ಸಲ 3 ಸಲ ಮಿಕ್ಸಿ ಆನ್ ಆಫ್ ಮಾಡಿ ಈ ಥರ ತಿರುಗಿಸ್ಕೊಂಡಿದ್ದೀನಿ. ಅಷ್ಟೇ, ಜಾಸ್ತಿ ಸಣ್ಣಕ್ಕಲ್ಲ, ದಪ್ಪ ದಪ್ಪ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಈ ಥರ ನೋಡಿ 3 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಿರೋ. ಈ ಥರ ಚಾಪ್ ಮಾಡ್ಕೊಂಡು ಸಣ್ಣಕ್ಕೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ, ಸ್ವಲ್ಪ ಏನು ಜಾಸ್ತಿ ಗೋಲ್ಡನ್ ಬ್ರೌನ್ ಏನು ಬೇಡ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇಷ್ಟ ಆದರೆ ಸಾಕು ನೋಡಿ, ಇಷ್ಟ ಆದರೆ ಸಾಕು. ಅದಕ್ಕೆ ನಾನು ಏನು ತೆಂಗಿನಕಾಯಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೆ ನೋಡಿ, ಈ ಥರ ಇರಬೇಕು. ತೆಂಗಿನಕಾಯಿ ತುರಿ ಥರ ಇರಬೇಕು, ದಪ್ಪ ದಪ್ಪ ಈ ಥರ ಚೆನ್ನಾಗಿ ರುಬ್ಕೋಬೇಕು. ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ರೋಸ್ಟ್ ಮಾಡ್ಕೋತೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. ಮೆಣಸಿನ್ಕಾಯ್ದು ಎಲ್ಲ ತೆಂಗಿನಕಾಯ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ತುಂಬ ಈಸಿ ಈ ಸೊಪ್ಪಿನ ಒಗ್ಗರಣೆ, ಮತ್ತು ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಒಂದು ಸಲ ಅಂತೂ ಟ್ರೈ ಮಾಡಿ ಮನೆಯಲ್ಲಿ. ಹಾಕ್ಕೊಂಡು ನೆಕ್ಸ್ಟ್ ಆ ಸೊಪ್ಪು ತಗೊಂಡಿದ್ನಲ್ಲ ನಾನು ಬಾಯ್ಲ್ ಮಾಡ್ಕೊಂಡು, ಆ ಸೊಪ್ಪನ್ನ ಫುಲ್ ಹಾಕ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೊಪ್ಪಿನ ಪಲ್ಯ ಸಹ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೇನೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊಪ್ಪಿನ ಪಲ್ಯ ಸಹ ರೆಡಿಯಾಗಿದೆ. ಹೀಗೆ ನಮ್ಮಂಥ ಯೂಟ್ಯೂಬರ್ಸು ಸಹ ಬೆಳಿಬೇಕು, ಕರ್ನಾಟಕದವರು ತುಂಬ ಎತ್ತರವಾಗಿ ಬೆಳಿಬೇಕು ಅಂತ ನನ್ನ ಆಸೆ ಅಷ್ಟೇ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.